ಆಶಾ ದೇವ್ರ ನೆನ್ಸ್ಕೊಂಡು ನಡೆಯೋದು. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮರ್ಬಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಯಾಕಂದರೆ ಇವತ್ತು ಅಲ್ಲಿ ತೇರಿತ್ತು, ಹಾಗಾಗಿ ನಾವು ಕೂಡ್ಲಿಗಿಂದ ಸೀದಾ ಮರ್ಬಕ್ಕೆ ಹೋದ್ವಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಹೈವೇ ರೋಡಿಂದ ಕ್ರಾಸ್ ಒಳಗಡೆ ಹೋಗ್ಬೇಕು ನಾವು ಮರ್ಬಕ್ಕೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಡ್ಕೊಂಬಂದಿರೋಂಥ ಪಾದಯಾತ್ರೆಗಳಿಗೆ ನೀರು ಅಥವಾ ಮಜ್ಜಿಗೆ ಅವ್ರಿಗೇನು ಪ್ರಸಾದ ಕೊಡೋ ಅಂಥದ್ದು. ಇಲ್ಲಿಗಿಂದ ಒಂದು 6 ಕಿಲೋಮೀಟರ್ ದೂರ ಇದೆ ಮರ್ಬ. ಇಲ್ಲಿ ವೀರಭದ್ರೇಶ್ವರ ದೇವರು ತುಂಬ ಪ್ರಸಿದ್ಧಿ. ಸೊ ಇಲ್ಲೂ ಅಷ್ಟೇ ಪಾದಯಾತ್ರೆ ಮಾಡ್ತಾರೆ, ನಡ್ಕೊಂಡು ಬರ್ತಾರೆ ತುಂಬ ಜನ. ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸಂಜೆ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು. ಸಂಜೆ ತೇರಿದೆ, ತುಂಬ ಜನ ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರಥೋತ್ಸವ ಆಗ್ತಲ್ಲ, ಅಲ್ಲಿಂದ ದೇವಸ್ಥಾನದಿಂದ ಸೀದಾ ಇಲ್ಲಿವರೆಗೂ ಬರುತ್ತೆ. ಇದು ಪಾದಗಟ್ಟಿ ಅಂತ ಹೇಳ್ತಾರೆ. ಇದು ನೋಡಿ ಎಷ್ಟು ದೊಡ್ಡದಿದೆ, ಆಲದ ಮರ, ತುಂಬ ವರ್ಷಗಳ ಕಾಲ ಹಳೆಯದು. ಅದ್ರ ಬುಡ ನೋಡಿ. ಸೊ ಇದೊಂದು ಬಸವಣ್ಣನ ದೇವಸ್ಥಾನ ಇದೆ. ಇಲ್ಲಿಂದ ಊರು ಸ್ಟಾರ್ಟ್ ಆಗುತ್ತೆ ನೋಡಿ. ಊರ ಹೆಸರು ಬಂದ್ಬಿಟ್ಟು ಮರ್ಬ ಅಂತ ಹೇಳಿ. ಇದು ಕೂಡ್ಲಿಗಿ ತಾಲೂಕಿಗೆ ಸೇರಿದ್ದು. ನೋಡಿ, ನಾಳೆ ಜಾತ್ರೆಗೆಲ್ಲ ತಯಾರಿ ನಡೀತಾ ಇದೆ. ಸೀದಾ ಒಳಗೆ ಹೋಗಿ. ನೀವು ಮರಬ್ದಾರೆ ಆಗಿದೆ ಅಥವಾ ಈ ವಿಡಿಯೋ ನೋಡ್ತಿದ್ರೆ ನಮಗೆ ಕಮೆಂಟ್ ಮಾಡಿ. ನೀನು ಎಕ್ಸಲೆಂಟಾಗಿ ಹೇಳ್ತಿದ್ರು. ಇದೇ ತೇರು, ಇವತ್ತು ಸಂಜೆ ಎಳೆಯೋದು. ಒಳಗಡೆ ಹೋಗಿ. ಇವಾಗ ನಾವು ಸಣ್ಣ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ದೊಡ್ಡ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ನಂಗೆ ಹೆಂಗಿದ್ರೆ ಮಾಡೋಕ್ಕೆ ಅನ್ಸಲ್ಲ ಲಾಗು. ಒಂದು ಕಾಯಿ ತೆಗ್ಬಿಟ್ಟು ಒಂದು ಕಾಯಿ ಮಾಡಿಸುವ. ಒಂದು ಕಾಯಿ ತೆಗ್ದು ಒಂದು ಕಾಯಿ ಮಾಡಿಸುವ. ತೆಗೆದು ಮಾಡಿಸ್ಬೇಕಾ? ಆಶೀರ್ವಾದ ಮಾಡಿಸ್ಬೋದು. ನಾವು ಅಂದ್ಕೊಂಡ ಪ್ರಕಾರ ಸಂಜೆ ತುಂಬ ರಶ್ ಇರುತ್ತೆ, ಹಾಗಾಗಿ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ. ಇವಾಗಲೇ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾವು ಬೆಳಿಗ್ಗೆನೇ ಬಂದಿದ್ವಿ. ತುಂಬ ಏನು ರಶ್ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಸಂಜೆ ತೇರಿರೋದ್ರಿಂದ ಬೇರೆ ಬೇರೆ ಊರವ್ರು ಬಂದಿರೋದ್ರಿಂದ ತುಂಬ ರಶ್ ಇರುತ್ತೆ, ಹಾಗಾಗಿ ನಾವು ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಮರ ಸಣ್ಣಿರಣಕ್ಕೆ ಹೋದ್ವಿ, ಇವಾಗ ದೊಡ್ಡಿರಣಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ದೊಡ್ಡಿರನ ಗುಡಿಗೆ ಬಂದ್ವಿ, ಅಂದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸಣ್ಣ ವೀರಭದ್ರೇಶ್ವರ
ಇಲ್ಲಿರೋದು ದೊಡ್ಡ ವೀರಭದ್ರೇಶ್ವರ. ಫಸ್ಟ್ ಜನ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬರ್ತಾರೆ. ದರ್ಶನ ಆಯ್ತು, ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದೀವಿ. ಸಂಜೆ ತೇರಿರುತ್ತೆ, ಆವಾಗ ನಾವು ಬರ್ತೀವಿ. ಆಮೇಲೆ ಸಿಗೋಣ. ಬಾಯ್ ಗಾಯ್ಸ್. ಇದು ನನ್ನ ಹಸ್ಬೆಂಡ್ ಹೊಸ ಕ್ಲಾಸ್ ತಗೊಂಡಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಒಂದೆರಡು ತಗೊಂಡಿದ್ದೀನಿ ನೋಡಿ. ಇವ್ರ ಹತ್ರ ಬನ್ನಿ, ಕಮ್ಮಿ ಕೊಡ್ತಾರೆ ಇವ್ರು, ಪರವಾಗಿಲ್ಲ. ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತಾರಣ್ಣ. ನಿಮ್ಮ ಹೆಸರು? ವೆಂಕಟೇಶ್. ಹಾಯ್. ಇವ್ರ ಹತ್ರ ಬನ್ನಿ, ಪರವಾಗಿಲ್ಲ, ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಒಳ್ಳೊಳ್ಳೆ ಶೇಡ್ಸ್ ಇದೆ ನೋಡಿ, ಕೂಲಿಂಗ್ ಗ್ಲಾಸ್ ಇದೆ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವಾಗಲೇ ಹೇಳ್ದಂಗೆ ನಮ್ಮೂರು ಜಾತ್ರೆ ಇದೆ, ಮರಗುದ್ದು ವೀರಭದ್ರೇಶ್ವರ. ಹಾಗಾಗಿ ಹೊರಟಿದ್ದೀವಿ. ಇದು ಇವತ್ತಿನ ನನ್ನ ಔಟ್ಫಿಟ್ಟು. ಸೊ ನಾನು ನಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಇದೆ ಕೂಡ್ಲಿಗಿಂದ. ನಾನು ಮತ್ತೆ ಹರ್ಷ ಇಬ್ಬರು ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜಾತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಏನೇನ್ ಮಾಡ್ತೀವಿ ಅಥವಾ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ. ಇವಾಗ ನಾವು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಜೊತೆ ಯಾರೂ ಇಲ್ಲ, ಹರ್ಷ ಇದ್ದಾನೆ ನನ್ನ ತಮ್ಮ. ಹೇಗೆ ಅನಿಸಿದೆ ಹರ್ಷ? ದೇವ್ರ ನೆನೆಸ್ಕೊಂಡು ನಡೆಯೋದು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ, ಹೈವೇ ರೋಡ್ ಬೇರೆ. ಅದಕ್ಕೆ ಸ್ವಲ್ಪ ವಾಟರ್ ಬಾಟಲ್ ತಂದಿದ್ದೀವಿ ಸೇಫ್ಟಿಗೋಸ್ಕರ. ಹಾಂ, ಮುಂದೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಿಸಿಲು ಅಂದ್ರೂ. ನಾನು ನಡೀತಾ ಇದ್ದೀನಿ, ಫುಲ್ ಬಿಸಿಲು ಬರ್ತಾ ಇದೆ. ಹೈವೇ ರೋಡು. ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಅಷ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ತುಂಬ ಇದೆ, ಮೇಕಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ, ಅದೇ ಬೇಜಾರು. ತೇರಷ್ಟು ಅಷ್ಟೇ. ಮಾವಿನಕಾಯಿ ನೋಡಿ ಹೆಂಗಿದೆ, ಎಷ್ಟೆಷ್ಟು ದೊಡ್ಡದಾಗಿದೆ. ಬಟ್ ಈ ಸೀಸನ್ ಅಲ್ಲ, ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಆದರೂ ನೀರು ಮುಟ್ಬಿಟ್ಯಾ? ಹೆಂಗಿತ್ತು ಬಿಸಿಲು? ಅಲ್ಲ ನೋಡಿ ರೋಡ್ ಹೆಂಗಿದೆ, ಅಷ್ಟೇ ಬಿಸಿಲು. ಜನ ಫುಲ್ ಬರ್ತಾ ಇದ್ದಾರೆ. ಇದು ಪಾದಗಟ್ಟಿ ಹತ್ರ ಬರ್ತಾ ಇದೀವಿ ನಾವು ಈಗ. ಪಾದಗಟ್ಟಿ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಹೋಗ್ಬೇಕು ದೇವಸ್ಥಾನಕ್ಕೆ. ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆಂಗೆ ನಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹರ್ಷ ನಡ್ಕೊಂಡು ಸೀದಾ ದೇವಸ್ಥಾನದ ಹತ್ರ ಬಂದ್ವಿ. ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಸೇರಿದ್ರು ಅಲ್ಲಿ. ಪಟಾರ ಆದಮೇಲೆ ತೇರು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಿಚ್ಚ ಸುತ್ತಿದ್ದು ಫ್ಲಾಗ್ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಪುನೀತ್ ರಾಜ್ಕುಮಾರ್ದು ಇತ್ತು. ನೀವು ನೋಡ್ತಾ ಇರ್ಬೋದು, ಅಲ್ಲೇನು ಝೂಮ್ ಮಾಡ್ತೀನಿ, ಅಲ್ಲಿ ಪಲ್ಲಕ್ಕಿ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ದೇವ್ರ ಉತ್ಸವ ಮೂರ್ತಿ ಇರುತ್ತೆ. ಆ ಉತ್ಸವ ಮೂರ್ತಿನ ತೇರಲ್ಲಿಟ್ಟಾದಮೇಲೆ ರಥೋತ್ಸವ ಪ್ರಾರಂಭ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಅಥವಾ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ.